ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಇಲ್ಲಿ ನನ್ನ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ತಾನೇಮ್ಮ. ಸಿಹಿ ಮತ್ತೆ ಕಹಿ ಎರಡೂ ಇರುತ್ತೆ. ಅದೇ ಥರ ಜೀವನದಲ್ಲಿ ಸಿಹಿ ಕಹಿ ಅನ್ನೋದು ಎರಡೂ ಕೂಡ ಇರುತ್ತೆ. ಕ್ಯಾಮ್ರಾ ಮನಾಗ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವ ಈಗ. ಅಪ್ಪ ಅಪ್ಪು ಹ್ಯಾಪಿ ಯುಗಾದಿ ಕಾಣಿಸ್ತಿದ್ದೇನೆ. ನನ್ನ ಫೇವ್ರೆಟ್ ಆನಿಯನ್ ಬೋಂಡಾ ರೆಡಿ. ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಅಂತ. ಜಾಸ್ತಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ನೆಗಡಿ ಬಂದ್ಬಿಡುತ್ತೆ. ನೋಡು ಅಪ್ಪ ಹೋಗ್ ಮನೆ ಅಮ್ಮ ನೋಡ ಮಕ್ಕಳ ಹಚ್ತಾನೆ. ಖುಷಿ ಬಂದಾಗ ಹಿಗ್ದಿರ, ಕಷ್ಟ ಬಂದಾಗ ಕುಗ್ದಿರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಅದೇ ಜೀವನ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಎಲ್ರಿಗೂ ಕೂಡ ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದ್ಬಿಟ್ಟು ಏನು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಹೊಸ ವರ್ಷದ ಶುಭಾಶಯಗಳು. ನಮಗೆ ಸ್ಟಾರ್ಟ್ ಆಗೋದು ಹೊಸ ವರ್ಷ ಇದೆ ಯುಗಾದಿ ಹಬ್ಬದ ದಿನದಂದು. ಮತ್ತು ಹೆಂಗೆ ಸಿಹಿ ಮತ್ತು ಕಹಿ ಎರಡೂ ಇರುತ್ತೆ, ಅದೇ ಥರ ಜೀವನದಲ್ಲಿ ಸಿಹಿ ಕಹಿ ಅನ್ನೋದು ಎರಡೂ ಕೂಡ ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತು ಈ ವರ್ಷ ತುಂಬ ಚೆನ್ನಾಗೋಗ್ಲಿ ಅಂತ ಎಲ್ರಿಗೂ ನಾನು ವಿಶ್ ಮಾಡ್ತೀನಿ. ಹಾಗೆ ನನಗೂ ಒಂದು ವಿಶ್ ಮಾಡಿ. ಇದು ಯುಗಾದಿ ಹಬ್ಬದ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚೆನ್ನಾಗಿತ್ತು ತಲೆ ಎಲ್ಲ ಫುಲ್ಲಾಗಿ. ಫಸ್ಟು ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ವಿಶ್ ಮಾಡಿದ್ದೆ ಅಲ್ವಾ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. 6 ಗಂಟೆ 6:15 ಟೈಮ್ ಆಗಿತ್ತು. ಎದ್ದು ಬೆಳಗ್ಗೆ ಬೇಗ ಇದ್ದು ತುಂಬ ಟೈಮ್ ಆಗಿತ್ತು. ಅಮ್ಮ ಮನೆಗೆ ಬಂದು ಜಾಲಿಯಾಗಿ ಮಲ್ಕೊಳ್ಳೋಣ ಅಂತ ನೋಡಿದೆ. ಆದರೆ ಏನು ಮಾಡೋದು, ಹಬ್ಬ ಟೈಮಲ್ಲಿ ಮಲಗಿದ್ರೆ ಆಗಲ್ಲ ಅಂತ. ಅದರಲ್ಲೂ ರಂಗೋಲಿ ಹಾಕೋಕ್ಕೆ ನನಗೂ ತುಂಬ ಇಷ್ಟ. ನಾನು ಯಾವಾಗ ಅಂದರೆ ಒಬ್ಬಳೇ ಹಾಕೋದು ಬೇರೆ. ಈ ಥರ ವಿಲೇಜ್ ಸೈಡಲ್ಲಿ ಮನೆ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕಾದ್ರೆ ಒಂಥರ ಹೊಸದಾಗಿ ಡಿಫ್ರೆಂಟಾಗಿ ವೈಬೇ ಇರುತ್ತೆ. ಎಕ್ಸ್ಪ್ರೆಸ್ ಮಾಡಿರ್ತಾರೆ ತುಂಬ ಜನ. ನಾನು ರಂಗೋಲಿ ಹಾಕ್ತಾಯಿದ್ದೆ. ನಮ್ಮ ಅಮ್ಮ ವೀಡಿಯೋ ಮಾಡಿಕೊಟ್ರು. ನಾನು ಅಮ್ಮಗೆ ರೇಗಿಸ್ತಿದ್ದೆ, ದೊಡ್ಡ ಕ್ಯಾಮ್ರಾಮನ್ ಆಗ್ಬಿಡಂಗಿದೆಯಾ ನೀನು ಅಂತಂದ್ಬಿಟ್ಟು. ಸೊ ಬೆಳಗ್ಗೆ ಇದು ಸಿಂಪಲಾಗಿ ಹಾಕ್ಕೊಂಡಿದ್ದು. ಅಂದರೆ ಮನೆ ಮುಂದೆ ರೋಡೆಲ್ಲ ಕಿತ್ತಾಕಿದ್ದಾರೆ, ಸ್ವಲ್ಪ ಏನೋ ವರ್ಕ್ ನಡೀತಾ ಇದೆ. ಹಾಗಾಗಿ ಮನೆ ಮುಂದೆ ಬಾಗಿಲು ಸ್ವಲ್ಪ ಚಿಕ್ಕದನ್ನ ಕಾರಣಕ್ಕೆ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಈ ಥರ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಾಯಿತು. ಸೊ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟೆ ಅಲ್ಲೊಂದಷ್ಟು ಎಳೆ ರಂಗೋಲಿಗಳನ್ನ ಬರೆದ್ಬಿಟ್ಟು ಅದಾದಮೇಲೆ ರಂಗೋಲಿನ ಈ ಥರ ಹಾಕಿದ್ದೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಂಗೋಲಿ ಹಾಕಿ ಕಲರ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಮತ್ತೆ ಅಗೇನ್ ಒಂಥರ ಫಿಲ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ರಂಗೋಲಿ ವರ್ಕ್ ಮುಗಿದ್ಮೇಲೆ ಹ್ಯಾಪಿ ಯುಗಾದಿ ಅಂತ ಬರಿಬೇಕು ಅಂತ ಅನಿಸ್ತು. ಬರಿತಾ ಇರಲಿಲ್ಲ. ಅದಾದ್ಮೇಲೆ ನೋಡಿ ಹ್ಯಾಪಿ ಯುಗಾದಿ ಅಂತ ಬರೆಯೋಣ, ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಮಾಡಿಲ್ಲ. ಬಟ್ ಹ್ಯಾಪಿ ಯುಗಾದಿ ಅಂಥೇಳಿ ಮನೆ ಮುಂದೆ ಕೂಡ ಬರೆದಿದ್ದೆ. ಏನೋ ಇದು ನೋಡೋರಿಗೆಲ್ಲ ಅನಿಸ್ಬೇಕು ಹ್ಯಾಪಿ ಯುಗಾದಿ ಅಂತಂದ್ಬಿಟ್ಟು. ಇವತ್ತು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದನೇ ಡೇ ಸ್ಟಾರ್ಟ್ ಆಗಿದ್ದು. ಸೊ ಬೆಳಗ್ಗೆ ಫಸ್ಟು ರಂಗೋಲಿ ಹಾಕಿದಾಗಿಂದ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಮಾರ್ನಿಂಗ್ ಅಷ್ಟೇ, ಮಧ್ಯಾಹ್ನದ ಮೇಲೆ ಏನು ಬ್ಲಾಗ್ ಮಾಡಿಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಡಿ. ಅದಾದಮೇಲೆ ನನ್ನ ತಮ್ಮ ಹೋಗಿಬಿಟ್ಟು ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪೆಲ್ಲ ಕಿತ್ಕೊಬಂದಿದ್ದ. ಸಿಟಿಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವರು ಕಾಸು ಕೊಟ್ಟು ಕೊಂಡ್ಕೊತಾರೆ ಅಂತ ಅನಿಸುತ್ತೆ. ಬಟ್ ನಮ್ಮ ಕಡೆ ಸ್ವಲ್ಪ ವಿಲೇಜ್ ಇದು, ಹಾಗಾಗಿ ಎಲ್ಲನೂ ಹೊರಗಡೆನೆ ಸಿಗುತ್ತೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ.
ಯುಗಾದಿ ಕಾಣಿಸ್ತಿದ್ದೇನೆ ಎಷ್ಟು ನಾನು ಕ್ಲೀನಾಗಿ ಇದೆ ತಲೆ ತಮ್ಮ ಕಾಣಿಸ್ತಿದ್ದೆ ನೋಡಿ. ஒரு கைಯಿಂದ ನೋಡೋದೆಲ್ಲ ಚೆನ್ನಾಗವೆ. ತೋರಣ ಯುಗಾದಿ ತೋರಣ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಡಿಸ್ಟರ್ಬ್ ಮಾಡ್ಬೇಡ. ಕೇಳ್ಬಿಟ್ಟು ಸಣ್ಣ ಹಾಕಮ್ಮ ಫೋಟೋ ಹತ್ರ ಇಕ್ಕಪ್ಪ ಚೆನ್ನಾಗಿರೋದು ಕೊಡೋನು. ಒಂದು ಸ್ವಲ್ಪ ಕ್ಲಾರಿಟಿಗೋಸ್ಕರ ಕರೆಂಟ್ ಹಾಕೊಂಡ್ರೆ ಆ ಕರೆಂಟ್ ಡ್ಯಾನ್ಸ್ ಆಡ್ತಾ ಇದ್ದೆ. ವಿ ವಾಂಟ್ ಕ್ಲಾರಿಟಿ. ಆ ಬುದ್ಧಿನ ಬೈಬಾರ್ದು ಸುಮ್ಗೆ ಇದ್ದೀನಿ ಮರೋದಿನೇ ಇಲ್ಲ. ಯಾರ್ಗ ನನ್ನ ಮಕ್ಕಳ್ಗ ನೀನು ಏನಾನ ಬೈ ನಮ್ಮ ಅತ್ತೆ ಮನೆ ಕೊಡೋಗ್ಬಿಡ್ತೀನಿ. ಹಂಗೆ ಮಾಡೋದು ಇವಾಗ. ಅಷ್ಟು ಹಿಡಿದ್ರು ಹೇಳ್ತಾರ ಏನಂತ ಓಡೋಗಳು ಹಾಲು ಕೆಪ್ಪಿರ್ತಾಳೆ ಅಂತ. ಇವಾಗೆಲ್ಲ ಯಾವ ಥರ ಅಂತಂದರೆ ಅಂದರೆ ಸಪ್ರೇಟಾಗೆಲ್ಲ ಇರ್ತಾರಲ್ವ, ಹಾಗಾಗಿ ಅಂಥವರೆಲ್ಲ ಇಂಥವನ್ನೆಲ್ಲ ಮಿಸ್ ಮಾಡ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಅಪ್ಪ ಅಮ್ಮ ಜೊತೆ ಇರ್ಬೋದು ಅಥವಾ ಅತ್ತೆ ಮಾವ ಮನೇಲಿ ಆಗಿರ್ಬೋದು. ಈ ಥರ ಇದ್ದಾಗ ಒಂಥರ ಸೆಲೆಬ್ರೇಷನ್ ಹಬ್ಬ ಈ ಥರ ಫಂಕ್ಷನ್ಗಳು ಅಂತಂದಾಗ ಅದ್ರದ್ದು ಫೀಲೇ ಬೇರೆ ಥರ ಇರುತ್ತೆ. ಸಪ್ರೇಟಾಗಿ ನಾವೇ ಸ್ವಲ್ಪ ಚಿಕ್ಕದಾಗಿ ಏನೋ ತೋಡ ಕಟ್ಕೊಂಡು ಮಾಡೋದಕ್ಕಿಂತ ಎಲ್ಲ ಜೊತೆಗಿದ್ದು ಖುಷಿಯಾಗಿ ನಗ್ನಗ್ತಾ ಜಾಲಿಯಾಗಿ ಮಾತಾಡ್ಕೊತ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ಅದೊಂಥರ ಸಪ್ರೇಟ್ ಫೀಲಿಂಗು. ನನಗಂತೂ ತುಂಬ ಖುಷಿಯಾಗುತ್ತೆ. ಆದರೆ ಇದರಲ್ಲಿ ನಮ್ಮ ಯಜಮಾನ್ರು ಮಾತ್ರ ಊರಿಗೆ ಹೋಗಿದ್ರು. ಅವರು ಅಂದರೆ ಅತ್ತೆ ಮನೇಲಿ ಹಬ್ಬ ಇದೆ ಅಂತೇಳಿ ಅವ್ರು ಅಲ್ಲಿಗೆ ಹೋಗಿದ್ರು, ನಾನು ಇಲ್ಲಿದ್ದೆ. ಹೇಳಿ ಏನೇನು ಮಾಡಿದ್ರಿ ಇವಾಗ ಆಲ್ರೆಡಿ ಹೇಳು. ಅನ್ನ ಸಾರು ರೆಡಿಯಾಗೈತೆ. ಇವಾಗ ಆನಿಯನ್ ಬೋಂಡ ಈರುಳ್ಳಿ ಬೋಂಡವನ್ನು ಮಾಡ್ತಾಯಿದ್ದಾರೆ. ಇದು ಬೇಳೆ ಸಾಂಬಾರನ್ನ ಇಲ್ಲಿ ಮಾಡಿಟ್ಟಿದ್ದಾರೆ ರೈಸ್ಗೆ. ಆಮೇಲೆ ಈ ಕಡೆ ರೈಸು ರೆಡಿ ಇದೆ. ಒಬ್ಬಟ್ಟಿಗೆ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದಾರೆ. ಇದರಲ್ಲಿ ಪೂರ್ಣ ರೆಡಿ ಇದೆ ತಾನೇ ಅಂತ ನಾನು ಹೇಳಿದ್ದೀನಿ. ನಾನು ದೊಡ್ಡ ಭಟ್ರನ ಕಾರಣಕ್ಕೆ ನಮ್ಮಮ್ಮ ನನ್ನ ಮಾತು ಕೇಳಿ ನನ್ನ ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದಾರೆ ತಾನೇಮ್ಮ. ಇನ್ಫ್ಲೂಯೆನ್ಸ್ ಓಕೆ. ಸೊ ಈಗ ಬೋಂಡ ಮಾಡಿಬಿಟ್ರೆ ನಮ್ಮ ಮನೇಲಿ ನಾಷ್ಟಕ್ಕೆ ಅನ್ನ ಸಾಂಬಾರು ರೆಡಿ ಇದೆ. ಒಬ್ಬಟ್ಟು ಮಾಡಬೇಕು, ಬೋಂಡ ಇಷ್ಟು ತಿಂದುಬಿಟ್ರೆ ಕರೆಕ್ಟ್. ಹಪ್ಪಳನೂ ರೆಡಿ ಇದೆ. ಹಪ್ಪಳ ಮಾಡಬೇಕಷ್ಟೇ. ಇದು ಪ್ಯಾಕೆಟ್ ತಗೊಬಂದಿರೋದು. ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಅಂತ. ಜಾಸ್ತಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ನೆಗಡಿ ಬಂದ್ಬಿಡುತ್ತೆ. ಆದರೂ ಹಚ್ಕೋಬೇಕು ಅಂತ ಆಸೆ, ಯಾವಾಗೂ ಆಸೆನೇ ಪಟ್ಟಿಲ್ಲ. ಆಸೆ ಪಟ್ಟಿದ್ದೀನಿ. ಈ ಮಾತು ನನ್ನ ತಮ್ಮನ ಕೇಳಿಸ್ಕೊಂಡ್ರೆ ಏನಾಗ್ತಿದ್ದಮ್ಮ ಫುಲ್ಲು ಇದ್ಬಿಡ್ತಾನೆ ಎಣ್ಣೆ ಬೇಕಂತಾನೆ. ನನ್ನ ಫೇವ್ರೆಟ್ ಆನಿಯನ್ ಬೋಂಡ ರೆಡಿ. ಹಪ್ಪಳ ಇದು ಹೂವು ಕಟ್ತಾ ಇರೋದು. ಹೂವು ಎಲ್ಲ ಆಲ್ರೆಡಿ ತೊಗೊಬಂದ್ಬಿಟ್ಟಿದ್ರು. ಇದು ಮನೆ ಪಕ್ಕದಲ್ಲೇ ಸ್ವಲ್ಪ ಸಿಕ್ತು ಅಂಥೇಳಿ ಕಿತ್ಕೊಂಬಂದು ಕಟ್ತಾ ಇರೋದು. ಹೂವು ಕಟ್ಟಿ ಅದು ಇಟ್ಟಾಗ ಇನ್ನೂ ಖುಷಿ ಅಂತ ಅನಿಸುತ್ತೆ. ತೊಗೊಬಂದಾಗಲೂ ಅದು ಬೇರೆ ಥರ ಫೀಲಿಂಗ್ ಅಂತ ಅನಿಸುತ್ತೆ. ಅಪ್ಪ ಅಪ್ಪು ಬೇಡ ಬೇಡ ಬಟ್ಟೆಗಳು ಕಟ್ಟೈತೆ ನೋಡು ಅಪ್ಪು ಹೋಗ್ ಮನೆ. ಅಮ್ಮ ನೋಡಮ್ಮ ಅಕ್ಕೆಲ್ಲ ಹಚ್ತಾನೆ. ಏನಾಗಲ್ಲ ಬೇಡ ನೀ ಹಚ್ಕೋ. ಆಹಾ ಹಿಂಗೈತಪ್ಪ. ಆಹಾ ಬಲೆ ಐತೆ ಮನೆ ಸುಮ್ಮನೆ ಮನೆ. ಅಪ್ಪ ಫಸ್ಟ್ ಕೈ ತೊಳಿ ಆಮೇಲೆ ಕೈ ಹಾಕ್ಸೋ ಬಟ್ಟೆ ಕುದ್ದು. ಬಲ್ಲೆ ಐತಮ್ಮ ಅಪ್ಪ. ಇದಕ್ಕೋಸ್ಕರನೇ ಎಣ್ಣೆ ಹಾಕೋಬೇಕು ತಾತೈತೆ. ಆದರೆ ತಲೆ ಉಜ್ಜೋಷ್ಟ್ರಾಗ ಗೊತ್ತಾಗ್ತೈತಿ ಏನಕ್ಕಾದ್ರೂ ಎಣ್ಣೆ ಹಚ್ಕೊಂಡ್ರು ಅಂತ. ಎಣ್ಣೆ ಹೋದ್ರಾಗ್ಲೂ ಅರ್ಧಂಬರ್ಧ ಉಜ್ಕೊಂಬರ್ತೀನಿ. ಎಷ್ಟೊತ್ತೈದು ಅಷ್ಟು ಅಲ್ಲಮ್ಮ. ಅಷ್ಟು ಏನು ಉಜ್ಕೊಂಡು ಎಲ್ಲೋ ಬೇಕು ಇವಾಗ. ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ. ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಹೌದು ಎಣ್ಣೆ ಏನಕ್ಕೆ ಹಚ್ಕೊಳ್ಳೋದು ಹಬ್ಬದ ದಿನ ಹೊಸ ವರ್ಷ ಅಂದ್ಬಿಟ್ಟ. ಅವತ್ತಿಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮನೆಗೆ ಹಂಗೆ. ಆಮೇಲೆ ಬೇವು ಬೆಲ್ಲ ತಿಂದೆ ಫುಲ್ಲು ಒಂಥರ ಕಸ್ರೆ ಆಗೋಯ್ತು. ನನ್ನ ತಮ್ಮ ಬೇರೆ
ಬಲ್ತಿರೋ ಎಲೆನೇ ಇಟ್ಬಿಟ್ಟಿದ್ದಾನೆ ಬಾಯಿಗ. ಬೇಡ ಅನ್ಸ್ಬಿಡ್ತಾನೆ ನನಗೆ. ಏನೋ ಖುಷಿ ಬಂದಾಗ ಹಿಗ್ದಿರ, ಕಷ್ಟ ಬಂದಾಗ ಕುಗ್ದಿರ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು, ಅದೇ ಜೀವನ. ಹೋಳಿಗೆ, ಒಬ್ಬಟ್ಟು, ಇದು ಪೂರ್ಣ, ಇದು ಒಬ್ಬಟ್ಟು ತಾಡ್ತಾ ಇರೋದು. ಕಲರ್ ಇನ್ನು ಸ್ವಲ್ಪ ಹಾಕತ್ತಾನೆ. ಏನು ಕಾಂಬಲ್ಲಿ ಬರೋಕ ಸ್ವಲ್ಪ ಹಿಟ್ಟು ತಗೊಂಡು ಜಾಸ್ತಿ ಮಿಕ್ಸ್ ಆಗೋ ಥರ ಮಾಡಬೇಕು ತಾನೇಮ್ಮ. ಇವಾಗ ಇದು ರೆಡಿ ಆಗಿದೆ. ಇವಾಗ ಎಷ್ಟಾಯಿತೋ ಅಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಮಾತ್ರ ವ್ಲಾಗಲ್ಲಿ ಬಂದಿದ್ದೀನಿ. ಅದಾದಮೇಲೆ ನಾನು ಏನು ಫ್ರಂಟ್ ವೀಡಿಯೋ ಮಾಡಿಲ್ಲ. ಬಿಕಾಸ್ ಏನು ನಾನು ಮಧ್ಯಾಹ್ನ ಏನು ಬೆಳಗ್ಗೆ ಒಂದು 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಮನೆ ಕೆಲಸಗಳು, ಅದು ಇದು ಅಡುಗೆ, ನಾಷ್ಟ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೆಲಸನೂ ಮಾಡಿ ಲಾಸ್ಟಿಗೆ ಅಪ್ಪ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊಂಡಿದ್ದೀನಿ. ಮಾರ್ನಿಂಗ್ ಮಾತ್ರ ವ್ಲಾಗ್ನ ಶೂಟ್ ಮಾಡಿದ್ದು. ಮನೆಗೆ ಅಮ್ಮ ಮನೆಗೆ ತುಂಬ ದಿನ ಆದಮೇಲೆ ಬಂದಿರೋ ಕಾರಣ ವ್ಲಾಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಎಂಜಾಯ್ ಮಾಡೋದನ್ನು ಮಿಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದೆ. ಗಟ್ಟಬರ ಆಡೋದು, ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಜೊತೆಗಿಬ್ಬರು ಟಿ ವಿ ನೋಡೋದು, ಈ ಥರ ಒಂದಷ್ಟು ವಿಚಾರಗಳನ್ನು ಮಾಡಿಕೊಂಡು ಸಕ್ಕತ್ ಎಂಜಾಯ್ ಮಾಡಿದ್ದೀನಿ. ಎಲ್ರಿಗೂ ಇದೇ ಹ್ಯಾಪಿನೆಸ್ ಅಂತ ಅನಿಸುತ್ತೆ. ಅಮ್ಮ ಮನೆಗೆ ಬಂದಾಗ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ. ಅತ್ತೆ ಮನೆಗೆ ಯಾಕೆ ಹೋಗಿಲ್ಲ, ಏನು ಎತ್ತಕ್ಕತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ನಮ್ಮ ಹಸ್ಬೆಂಡು ಅಲ್ಲಿಗೆ ಹೋಗಿದ್ದಾರೆ, ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಅವರಮ್ಮ ಮನೆಗೆ ಹೋಗಿದ್ರೆ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಪುಟ್ಟದಾಗೇ ಸಿಂಪಲ್ ಆಗಿದೆ. ಐ ಹೋಪ್ ಇಷ್ಟ ಆಗಿದೆ ಅಂತ. ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಇವತ್ತಿನ ವಿಡಿಯೋಗೆ ಲೈಕ್ ಕೊಡಿ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.